ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬ್ಯಾಕ್ ಟು ರೊಟೀನ್ ನನ್ನ ವೀಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ಈಗ ಸಮ್ಮರ್ ಡೇಸ್ ಆಗಿರೋದ್ರಿಂದ ಒಂದಿಷ್ಟು ವೀಡಿಯೋಗಳನ್ನು ನನ್ನ ಮಗಳ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸಮ್ಮರ್ ಡೇಸಲ್ಲಿ ಅವರಿಗೆ ಏನಾದರೂ ಯುನಿಕ್ಕಾಗಿ ಹೇಳ್ಕೊಡ್ಬೇಕು, ಹಾಗೆ ಓದಿನೊಟ್ಟಿಗೆ ಮನೆ ಕೆಲಸನೂ ಹೇಳ್ಕೊಡ್ಬೇಕು ಅಂತೇಳಿ ಆ ಸೀರೀಸ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳು ಸಿಂಪಲಾಗಿ ಒಂದು ಎಗ್ ಮಸಾಲ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಆನಿಯನ್ ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ಲು. ಆ್ಯಕ್ಚುಲಿ ಫಸ್ಟ್ ಟೈಮ್ ಅವಳು ಈ ಥರ ಗ್ಯಾಸ್ ಹತ್ರ ನಿಂತ್ಕೊಂಡು ಅಡುಗೆ ಮಾಡ್ತಾ ಇರೋದು. ನನಗೂ ಭಯ ಇತ್ತು ಹೇಗೆ ಮಾಡ್ತಾಳೆ ಅಂತ. ಅವಳಕ್ಕಿಂತ ಜಾಸ್ತಿ ನರ್ವಸ್ ನನಗೆ ಇತ್ತು. ಆ್ಯಕ್ಚುಲಿ ಇದು ನಿನ್ನೆ ಕಬಾಬ್ ಮಾಡಿದ್ದೆ, ಅದು ಎಣ್ಣೆ. ನಾನು ಜಾಸ್ತಿ ಏನು ರಿಫೈನ್ ಮಾಡಲ್ಲ. ತುಂಬ ನೀಟಾಗಿತ್ತು. ಅಂದರೆ ಒಂದೇ ಸಲ ಕಬಾಬ್ ಮಾಡಿದ್ದೆ, ಹಾಗಾಗಿ ಅದೇ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಹೇಳಿದ್ನಲ್ಲ, ನಾನೇ ತುಂಬ ನರ್ವಸ್ ಆಗಿದ್ದೆ. ಬೆಂಕಿ ಹತ್ರ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ಬೆಂಕಿ ಹತ್ರ ಹಾಗೆ ನೀರು ಹತ್ರ ಜಾಸ್ತಿ ಧೈರ್ಯ ಮಾಡೋಕ್ಕೆ ಹೋಗಬಾರ್ದು ಅಂತ. ಈವನ್ ನಾನು ಕಲಿಸ್ಕೊಡೋಣ. ಏನಂದರೆ ನೆಕ್ಸ್ಟು ಏನೇ ಒಂದು ಹೆಣ್ಮಕ್ಳಿಗೆ ಇದೆಲ್ಲ ಬೇಸಿಕ್ಸ್ ಥಿಂಗ್ಸು. ಅಡುಗೆ ಮಾಡುವಂಥದ್ದು, ಅದು ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದರೆ ಅವರು ಗ್ರೇಡ್ ಎಲ್ಲೋ ಹೋಗುತ್ತೆ. ಈವನ್ ಈಗಂತೂ ಯೂಟ್ಯೂಬಲ್ಲಿ ನೋಡಿ ಕಲಿಯೋರು ಇರ್ತಾರೆ. ನನ್ನ ಮಗಳಿಗೆ ನನ್ನ ಅಡುಗೆ ತುಂಬ ಇಷ್ಟ, ಹಾಗಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೆ. ಇದನ್ನೆಲ್ಲ ಸ್ವಲ್ಪ ಹೈಟ್ ಕಮ್ಮಿ ಅಲ್ಲ, ಹಾಗಾಗಿ ಆನಿಯನ್ ಫಸ್ಟ್ ಹಾಕ್ತಾ ಇರೋದು. ಹಾಗಾಗಿ ನಾನೇ ಹಾಕ್ತಾಯಿದ್ದೆ. ನೆಕ್ಸ್ಟ್ ಟೊಮೊಟೊ ನೀನು ಹಾಕು ಮಗಳೇ ಅಂತೇಳಿ ತುಂಬ ಸಿಂಪಲ್ಲಾಗಿ ಯಾವ್ಯಾವ ಮಸಾಲ ಹಾಕಿ ಮಾಡ್ತೀನಿ ಅಂತೇಳಿ ಹೇಳ್ಕೊಡ್ತಾಯಿದ್ದೆ. ಅವಳಿಗಂತೂ ತುಂಬ ಇಂಟ್ರೆಸ್ಟು, ಕುಕ್ಕಿಂಗಲ್ಲೂ ಅಷ್ಟೇ ಇಂಟ್ರೆಸ್ಟ್ ಇದೆ. ನನಗಂತೂ ತುಂಬ ಖುಷಿ ಆಗುತ್ತೆ. ನನಗೆ ಅವಳನ್ನ ಗ್ಯಾಸ್ ಹತ್ರ ಬಿಟ್ಟು ಹೋಗೋದಕ್ಕೆ ಹೆದರಿಕೆ, ಗೊತ್ತಿರುತ್ತಲ್ವ. ನೋಡಿ, ಈ ಥರ ಎಲ್ಲ ಕೈ ಸುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಆ ಥರ ಎಲ್ಲ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಅಡುಗೆ ಮಾಡಬೇಕು ನಾನು ತುಂಬ ಕಮ್ಮಿ ಅಂದರೆ ವರ್ಷದಲ್ಲಿ ಎಲ್ಲೋ ಒಂದು ಸಲ 2 ಸಲ ಅಷ್ಟೇ ಕೈ ಸುಟ್ಕೊಳ್ಳೋದಾಗಲಿ ಅಥವಾ ಕೈ ಕೊಯ್ಕೊಳ್ಳೋದಾಗಲಿ, ಅದೆಲ್ಲ ತುಂಬ ಕಮ್ಮಿ ನಾನು. ಕೆಲವೊಬ್ರು ಇರ್ತಾರೆ ದಿನಕ್ಕೆ ಒಂದು ಸಲನಾದರೂ ನೈಫಿಂದ ಕಟ್ ಮಾಡ್ಕೊಳ್ಳೋದು ಅಥವಾ ಕೈ ಸುಟ್ಕೊಳ್ಳೋದು ಆ ಥರ. ನಾನು ತುಂಬ ಅಂದರೆ ತುಂಬ ರೇರು, ಏನೋ ವರ್ಷಕ್ಕೆ 1 ಸಲನ 2 ಸಲ, ಅದೂ ರೇರು ಹೇಳಬೇಕು ಅಂದರೆ. ಆ ಥರ ಕೆಲವೊಬ್ರದ್ದೆಲ್ಲ ಕೈಯಲ್ಲೆಲ್ಲ ಆ ಥರ ಮಾರ್ಕ್ ಇರುತ್ತೆ. ಈವನ್ ನನ್ನ ಅಕ್ಕನೇ ಇದ್ದಾಳೆ, ತುಂಬ ಕೈ ಸುಟ್ಕೊಳ್ತಾಳೆ, ದಿನಕ್ಕೆ 1-2-3 ಸಲ ಆದರೂ ಕೈ ಸುಟ್ಕೊಳ್ತಾಳೆ ಆ ಥರ. ಹಾಗಾಗಿ ನನ್ನ ಮಗಳಿಗೆ ಹೇಳ್ತಿದ್ದೆ ಯಾವ ಥರ ಕೇರಾಗಿ ಅಡುಗೆ ಮಾಡಬೇಕು, ಯಾವ ಥರ ನಾವು ಸೇಫ್ಟಿಯಾಗಿ ಅಡುಗೆ ಮಾಡಬೇಕು ಅಂತ ಹೇಳ್ತಿದ್ದೆ. ಟೊಮೊಟೊನು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೆ. ಅದಕ್ಕೆ ಹಿಂಗೆ ಕಟ್ ಮಾಡಬೇಕಲ್ಲ ಚಿಕ್ಕಿ ಅಂತ ಹೇಳಿ ಕಟ್ ಮಾಡ್ತಾಯಿದ್ಲು. ಈಗ ಅವಳಿಗೆ ಟೊಮೊಟೊ ಹಾಕ್ತಿದ್ದೆ. ಫಸ್ಟ್ ಈ ಆನಿಯನ್ ಯಾಕೆ ಹಾಕ್ಸಿಲ್ಲ ಅಂದರೆ ಎಣ್ಣೆ ಇತ್ತಲ್ವ, ಸಿಡಿದ್ಬಿಡುತ್ತೆ ಅಂತೇಳಿ. ಟೊಮೊಟೊ ಹಾಕಿದಾಗ ಸ್ವಲ್ಪ ಗ್ರೇವಿ ಇರುತ್ತೆ, ಅಷ್ಟೊಂದು ಸಿಡಿಯಲ್ಲ ಅಂತ. ನಾವೇನೇ ಹೇಳ್ಕೊಡ್ಬೇಕಂದ್ರೂ ನಮ್ಮ ಕೇರ್ಫುಲ್ಲಲ್ಲಿ ನಾವು ಇರಲೇಬೇಕು. ಏನಾದ್ರು ಅವಘಡ ಆದಮೇಲೆ ಅವ್ರಿಗೆ ಬಯೋಕ್ಕಿಂತ ನಾವು ಸೇಫ್ಟಿಯಾಗಿ ಇರಬೇಕು. ಸೇಫ್ಟಿ ಮುಖ್ಯ ಅಂತಲೇ ಹೇಳ್ಬೋದು. ಹೇಗೆ ಹಾಕಬೇಕು, ಫಸ್ಟು ಬೇಸಿಕ್ಸ್ ಥಿಂಗ್ಸು ಏನೆಲ್ಲ ಹಾಕಬೇಕು ಅಂತಲ್ಲ, ನಾವು ಹೇಗೆ ಸ್ಪೂನ್ ಇಟ್ಕೋಬೇಕು, ಹೇಗೆ ಅದನ್ನು ಮಿಕ್ಸ್ ಮಾಡಬೇಕು. ಹೇಳಿದ್ನಲ್ಲ, ಸೇಫ್ಟಿಯಾಗಿ ಹೇಗೆ ಅಡುಗೆ ಮಾಡಬೇಕು ಅದನ್ನು ಹೇಳ್ಕೊಡ್ಬೇಕು. ಈಗ ಚಿಲ್ಲಿ ಪೌಡರ್ ಹಾಕ್ಸ್ತಾಯಿದ್ದೀನಿ. ಒಂದಿಷ್ಟು ಮಸಾಲೆ ಹಾಕ್ಸಿದ್ದೀನಿ. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ ಈ ರೆಸಿಪಿ, ಮೊಟ್ಟೆ ಮಸಾಲ, ಎಗ್ ಮಸಾಲ, ತವಾ ಫ್ರೈ ಅಂತ ಸುಮಾರು ರೆಸಿಪಿ ಇದೆ, ಹೋಗಿದ್ರೆ ಚೆಕ್ ಮಾಡಿ. ರೆಸಿಪಿ ಬೇಕು ಅಂದರೆ ಚೆಕ್ ಮಾಡಿ ಆಯಿತಾ. ನೋಡಿ, ಮಾಡ್ತಾ ಸ್ಪೂನ್ ಒಂದೇ ಸಲ ಕೆಳಬಿತ್ತು, ಈ ಥರ ಆಗಿಬಿಡುತ್ತೆ. ದೊಡ್ಡವರಿಗೆ ಈ ಥರ ಆಗುತ್ತೆ. ನಾನು ಏನೇನು ಹಾಕ್ತಾಯಿದ್ದೀನಿ ಅಂತ ಸಿಂಪಲಾಗಿ ಫಸ್ಟು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಮಸಾಲೆಗಳು, ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರು, ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಆ್ಯಕ್ಚುಲಿ ಎಗ್ಗನ್ನ ಇದಕ್ಕೆ ಕಟ್ ಮಾಡಿ ಹಾಕಬೇಕು. ನನ್ನ ಮಗಳಿಗೆ ಎಗ್ ಕಟ್ ಮಾಡಿ ಹಾಕ್ಬಿಟ್ರೆ ಅದು ಎಗ್ ಬುರ್ಜಿ ಹಾಕ್ಬಿಡುತ್ತೆ. ಎಗ್ಗು ಸಿಗಲ್ಲ, ಹಾಗಾಗಿ ಅವಳಿಗೆ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಇಡಿಯಾಗಿ ಹಾಕ್ತೀನಿ. ಆ್ಯಕ್ಚುಲಿ ಇದನ್ನು 2 ಭಾಗ ಮಾಡಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಫುಲ್ಲು ಮಸಾಲದಲ್ಲಿ ಏನು ನೀರಂಶ ಇಟ್ಟಿದ್ದೀವಿ ಅದನ್ನೆಲ್ಲ ನೀಟಾಗಿ ಹಾಕಬೇಕು. ಈ ಥರ ನಾನು ಅವಳಿಗೆ ಕುಕ್ಕಿಂಗನ್ನ ಕಲಿಸ್ತಾ ಇದ್ದೀನಿ. ನಿಮ್ಮ ಸಮ್ಮರ್ ಡೇಸಲ್ಲಿ ನಿಮ್ಮ ಮಕ್ಕಳಿಗೆ ಏನೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ನನ್ನ
ಇದೊಂದು ಹೊಡಿತು. ಮತ್ತು ಮಕ್ಕಳನ್ನ ಈ ಬಿಸಿಲಲ್ಲಂತೂ ಆಚೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲ, ಅಷ್ಟೊಂದು ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಸೊ ಹಾಗಾಗಿ ಮನೇಲೇ ಇಂಥದ್ದೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸೀರೀಸು ಇದೇ ಥರದ್ದು ಬರುತ್ತೆ. ಸಮ್ಮರ್ ಡೇಸಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ಥರ ಬ್ಯುಸಿಯಾಗಿಡಬೇಕು ಅಂತ ಸುಮಾರು ಜನ ಕಡೆ ಎಲ್ಲ ನೋಡ್ತೇನೆ. ಸಣ್ಣ ರಜೆ ಶುರು ಆದ ತಕ್ಷಣ ಹಂಗೆ ಆಗ್ತಿದ್ದಾರೆ, ಹಿಂಗೆ ಆಗ್ತಿದ್ದಾರೆ, ಹಂಗೆ ಮಾಡ್ತಿದ್ದಾರೆ ಮನೆಯೆಲ್ಲ. ಅದು ಕಾಮನ್ನು. ಆದರೆ ನಮ್ಮ ಮನೆ ಹೀಗೆ ಪೀಸ್ಫುಲ್ ಆಗಿರೋಕ್ಕೆ ಹೇಗೆ ಕಾರಣ ಅಂತ. ಮನೇಲಿ 3 ಮಕ್ಕಳಿದ್ದಾರೆ ನಂದು. ಸೊ ಫೈನಲಿ ಎಗ್ ರೆಸಿಪಿ ಈ ಥರ ಬಂತು, ನೋಡ್ತಾ ಇರ್ಬೋದು. ಅದನ್ನು ಹೇಳಿದ್ನಲ್ಲ, ಕಟ್ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಈ ಥರ ಹಾಕಿದ್ದೀನಿ. ಸೊ ಬೇಸಿಕ್ಸ್ ಥಿಂಗ್ಸ್ ಇವೆಲ್ಲ. ಸೊ ಹೇಗೆ ಹಾಕಬೇಕು, ಏನು ಮಾಡಬೇಕು ಅದನ್ನೆಲ್ಲ ಹೇಳ್ಕೊಡ್ಬೇಕು. ಡೈರೆಕ್ಟಾಗಿ ಹೇಳ್ಕೊಟ್ರೆ ತುಂಬ ಕಷ್ಟ ಆಗುತ್ತೆ. ಈವನ್ ನನ್ನ ಮಗಳು ಈಗ 5th ಸ್ಟ್ಯಾಂಡರ್ಡು, ಅರೌಂಡ್ 10 ಇಯರ್ಸು. ಸೊ ಈಗ ಕರೆಕ್ಟು ಟೈಮ್ ಅವಳಿಗೆ. ಸೊ ಕೆಲವೊಂದನ್ನು ಹೇಳ್ಕೊಟ್ರೆ ಅರ್ಥ ಮಾಡ್ಕೊಳ್ತಾಳೆ. ಸೊ ನೆನಪಲ್ಲಿ ಇಟ್ಕೊಳ್ತಾಳೆ. ಹಾಗಾಗಿ ಎಜುಕೇಷನ್ ಒಟ್ಟಿಗೆ ಇಂಥದ್ದೆಲ್ಲ ಕಲಿಯಲೇಬೇಕು. ಅದು ಹೆಣ್ಮಕ್ಳು ಪರಿಸ್ಥಿತಿ. ಮುಂದೊಂದು ದಿನ ಅಡುಗೆ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ ಹೇಳಿದರೆ ಕೆಲವೊಬ್ಬರು ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಕೆಲವೊಬ್ಬರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಸೊ ಹೆಣ್ಮಕ್ಳಿಗಂದರೆ ಬೇಸಿಕ್ ಥಿಂಗ್ಸು ಇದನ್ನೆಲ್ಲ ಕಲ್ತ್ಕೋಬೇಕು. ಸೊ ಕಲಿತಾರೆ ಯೂಟ್ಯೂಬ್ ನೋಡಿ. ಈಗೆಲ್ಲ ಪ್ಲಾಟ್ಫಾರ್ಮ್ ಸುಮಾರಿದೆ, ಎಲ್ಲಿ ಬೇಕಾದ್ರೂ ಕಲಿಬೋದು. ಬಟ್ಟು ನಾವು ನೋಡಿ ಮಾಡೋದಕ್ಕಿಂತ ನಾವು ಕೈ ಹಿಡಿದು ಕಲಿಯೋದೇ ತುಂಬ ಬೇಸಿಕ್ ಥಿಂಗ್ಸ್ ಅಂದ್ಕೊಳ್ತೀನಿ. ಸೊ ಮಧ್ಯಾಹ್ನ ಸಿಂಪಲ್ಲಾಗಿ ಬಾಯ್ಲ್ಡ್ ರೈಸ್ ಮಾಡಿದ್ದೆ. ಸೊ ಬಾಯ್ಲ್ಡ್ ರೈಸಿಗೆ ಎಗ್ ಮಸಾಲ, ಇದು ನನ್ನ ಮಧ್ಯಾಹ್ನದ ರೊಟೀನ್ ಆಗಿತ್ತು ನನ್ನ ಮಗಳ ಜೊತೆ. ಈವನ್ನು ನಾನು ಹೇಳ್ತಾ ಇದ್ದೀನಲ್ಲ, ಇನ್ನು ನಮಗಂತೂ ಈ ಥರ ಬಾಯ್ಲ್ಡ್ ರೈಸು ಜೊತೆಗೆ ಒಂದು ಫಿಶ್ ಫ್ರೈ ಇದ್ದರೆ ಸಾಕು. ಸೊ ಆ ಥರ ಸ್ವರ್ಗ ಅಂತಲೇ ಹೇಳ್ಬೋದು. ಇವನ್ ಬಡ್ಸೋದು ಸಹ ಹೇಳ್ಕೊಡ್ತಾ ಇದ್ದೀನಿ, ಹೆಂಗೆ ಬಡಿಸ್ಬೇಕು ಏನು ಅಂತ. ಸೊ ಈ ಥರ ಇರುತ್ತೆ ನನ್ನ ಸಮ್ಮರ್ ಸೀರೀಸ್. ಸೊ ಸಮ್ಮರ್ ಸೀರೀಸ್ ಅಂದರೆ ಈ ಥರ ಬರುತ್ತೆ. ಹಾಗೆ ಕೂಲ್ ಡ್ರಿಂಕ್ಸು. ಹಾಗೆ ಮಧ್ಯಾಹ್ನ ಬಂದು ನಾನು ನನ್ನ ಮಗಳು ಸ್ವಲ್ಪ ಶಾಪಿಂಗ್ ಹೋಗಿದ್ವಿ. ಸೊ ನನ್ನ ಬರ್ತಾಳೆ. ಸೊ ಹಾಗಾಗಿ ಅವಳಿಗೆ ಬಟ್ಟೆ ತಗೋಬೇಕಂದ್ರೆ ಶಾಪಿಂಗ್ ಮಾಡಿದೆ. ಹಾಗೆ ನನ್ನ ಮಗಳು ಬೇಗ ಯಾವಾಗಲೂ ತಿಂತಾ ಇರ್ತಾಳೆ, ಮಮ್ಮೂಸು ಅಂತಾರೆ. ಸೊ ನಮ್ಮ JSS ರೋಡಲ್ಲಿ ಯಾರಾದರೂ ಮೈಸೂರಲ್ಲಿದ್ದರೆ ನಮ್ಮ JSS ರೋಡಲ್ಲಿ ಅಪೋಸಿಟ್ ಇದೆ, ಅದು ಫೈರಿಂಗ್ ಪೊಲೀಸ್ ಸ್ಟೇಷನ್, ಅದು ಅಪೋಸಿಟೇ ಇದೆ. ಒಂದು ಕಪಲ್ಸ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ. ಮಮ್ಮೂಸು ಹೋಗಿ ಬೇಕಾದರೆ ಟ್ರೈ ಮಾಡಿ. ತುಂಬ ನಾನು ಮೈಸೂರಲ್ಲಿ ಸಿಕ್ಕಾಪಟ್ಟೆ ಕಡೆ ಟ್ರೈ ಮಾಡಿದ್ದೀನಿ ಮಮ್ಮೂಸೆಲ್ಲ. ಬಟ್ಟು ಈ ಟೇಸ್ಟು ಏನಂದರೆ ನಾವು ಮನೇಲಿ ಹೆಂಗೆ ಮಾಡ್ತೀವಿ ಹಂಗೆ ಇರುತ್ತೆ. ಸೊ ಅವಳಿಗಂತೂ ತುಂಬ ಇಷ್ಟ, ಕೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಯಾಕೆ ರೆಸಿಪಿ ಅಲ್ಲೇ ಕೊಟ್ಟೆ, ಯಾಕಂದರೆ ತುಂಬ ಮಾಡೋಕ್ಕೆ. ಸೊ ಅದಕ್ಕೊಂದು ಅದೇ ಚಟ್ನಿ ಮಾಡಬೇಕು. ಸೊ ಹಾಗಾಗಿ ಹೇಳಿದೆ ಅಲ್ಲೇ ಕೊಡಿಸ್ತೀನಿ ಬಾ ಮಗಳೇ ಅಂತ. ಅವಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ನನಗೂ ಸಿಕ್ಕಾಪಟ್ಟೆ ಇಷ್ಟ. ಇವ್ರ ಹತ್ರ ತುಂಬ ವೆರೈಟಿ ಇರುತ್ತೆ. ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋದು ಮರ್ತ್ಕೊಬಿಟ್ಟೆ. ಸೊ ಏನಂದರೆ ಫ್ರೈಡ್ ಬರುತ್ತೆ, ಫ್ರೈಡ್ ಮೊಮೋಸ್ ಬರುತ್ತೆ. ನಂಗೆ ಫ್ರೈಡ್ ಇಷ್ಟ ಆಗಲ್ಲ. ಸ್ಟೀಮು, ಹಾಗೆ ಪೆರಿ ಪೆರಿ ಚಿಕನ್ಸು, ಸುಮಾರು ಥರ ವೆರೈಟಿ ಇದೆ. ಹೋಗಿ ನೋಡು, ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಒಂದು ರಿವ್ಯೂ ಕೊಟ್ಟಿದ್ದೀನಿ. ಸೊ ಮೈಸೂರಲ್ಲಿ ಯಾರು ಇರ್ತೀರ ಅವರು ಟ್ರೈ ಮಾಡಿ. JSS ಯಾರ್ಯಾರು ಇರ್ತೀರ ಅವರು. ಹಾಗೆ ಸೊಪ್ಪಿಗೆ ಸಾರಿಗೆ ಸೊಪ್ಪು ತಂದಿದೆ. ಸೊ ಅದನ್ನೆಲ್ಲ ರೆಡಿ ಮಾಡಿ ಅದನ್ನು ಸಹ ಸಣ್ಣದಾಗಿ ಹೇಳ್ಕೊಡ್ತೀನಿ. ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಟಚ್ ಮುಗಿಯುತ್ತೆ ಅಂತ ಲಾಸ್ಟ್ ಮುಗಿಗೆ. ಸೊ ಹಾಗೆ ಬರ್ಸ್ತಾ ಇದ್ದೀನಿ, ಯಾಕಂದರೆ ಮರ್ತ್ಕೊಬಿಡ್ತಾರೆ. ಸಮ್ಮರ್ ಡೇಸಲ್ಲಿ ಇದು ಇರುತ್ತೆ. ಸೊ ಮರ್ತ್ಕೊಬಿಡ್ತಾರೆ, ಡೈಲಿ ಬರ್ಸಲ್ಲ, 3 ಡೇಸಿಗೆ ಒಂದು ಸಲ. ಸೊ ಅವಳದು ಕಂಪ್ಲೀಟ್ ಏನು ಅವ್ರ ಸ್ಕೂಲಲ್ಲಿ ಈಗ KG ಅಥವಾ LKG ಏನು ಕಲಿಸಿದ್ದಾರೆ ಅದನ್ನು ರಿಪೀಟ್ ಮಾಡ್ತೀನಿ. ನೆಕ್ಸ್ಟಿಗೆ ಏನು ಬೇಕೋ ಅದನ್ನು ಕಲಿಸ್ತಾ ಇದ್ದೀನಿ. ಸೊ ಹಾಗಾಗಿ ನೆಕ್ಸ್ಟಿಗೆ ಏನಂದರೆ ವರ್ಕ್ಶೀಟ್ ಕೊಟ್ಬಿಡ್ತೀನಿ, ಅದನ್ನು ಟ್ರೇಸ್ ಮಾಡ್ತಾಳೆ ಅಷ್ಟೇ ಬಿಟ್ಟರೆ. ಸೊ ಈ 1 2 3 ABCD ಎಲ್ಲ ನಾವು ಅಂದ್ಕೊಳ್ಳೋದು ಮರ್ತ್ಕೊಳ್ತಾರೆ ಅಂತ ಹೇಳಿ, ಬಟ್ ನಾನು ಬರ್ಸ್ತಾ ಇದ್ದೀನಿ. ಸೊ 1 2 3 ಅಂದರೆ ಈ ಮಾಮೂಲಿ ಇದು ಬರೆದ್ಬಿಡ್ತಾರೆ. ONE1 ಈ ಥರ ಎಲ್ಲ ಬರುತ್ತಲ್ವ ಲೆಟರ್ಸಲ್ಲಿ, ಅದು ಮರ್ತು ಬಿಡ್ತಾರೆ ಅಂತ. ಯಾಕಂದರೆ ನೆಕ್ಸ್ಟ್ ಇಯರಲ್ಲಿ 100 ತನಕ ಬರೀಬೇಕು. ಸೊ ಬೇಸಿಕ್ ಮರೆತುಬಿಟ್ರೆ ಮತ್ತೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ಹೇಳ್ಕೊಡ್ತದೆ. ಅವಳು ರಗಳೆ ಮಾಡ್ತಾಯಿದ್ಲು, ಬರೆಯೋಕ್ಕಾಗಲ್ಲ ಹಂಗೆ ಅಂತ. ಏನು ಮಾಡ್ತಾಳೆ ಅಂದರೆ ಇವಳು ಹೋಮ್ವರ್ಕ್ ಅಂದರೆ ಸ್ಕೂಲ್ ಹೋಮ್ವರ್ಕು ಆ ಬೈಂಡಿಂಗ್ ಎಲ್ಲ ಇರುತ್ತಲ್ಲ ಅದನ್ನು ನೀಟಾಗಿ ಬರೀತಾಳೆ. ಯಾಕಂದರೆ ಸ್ಟಾರ್ ಕೊಡ್ತಾರೆ, ಸ್ಮೈಲ್ ಕೊಡ್ತಾರೆ ಅಂತ. ಈಗ ನಾನೇ ಕೊಟ್ಟಿರೋ ಹೋಮ್ವರ್ಕಲ್ಲಿ ಏನು ಮಾಡ್ತಾಳೆ ಅಂದರೆ ಬೇಕಾ ಬಿಟ್ಟು ಹೆಂಗೆ ಬೇಕು ಹಂಗೆ ಬರೀತಾಳೆ. ವೀಡಿಯೋ ನೋಡಿಬಿಟ್ಟು ಹಿಂಗೆ ಮಾಡ್ತಾ ಇದ್ದಾಳೆ. ಸೊ ಇವಳದೊಂದು ಆ್ಯಟಿಟ್ಯೂಡು. ನನ್ನ ಲಾಸ್ಟ್ ಮಗದು ಒಂಥರ ಆ್ಯಟಿಟ್ಯೂಡು. ಇನ್ನು ನನ್ನ ಮಗ ಅಲ್ಲೆಲ್ಲ ಹೋಗಿದ್ದಾನೆ, ತೋರಿಸ್ತೀನಿ ಹಿಂಗೆ ರಗಳೆ ಮಾಡ್ತಾನೆ ಅಂತ.
ಒಂಥರ ಪೋಲಿ ಹುಡುಗನೇ ಆಗ್ಬಿಟ್ಟಿದ್ದಾನೆ. ಸೊ ಎಷ್ಟೊತ್ತಿಗೆ ನೋಡಿದ್ರು ಜಗಳ ಆಡ್ತಾ ಇರ್ತಾನೆ ನನ್ನೊಟ್ಟಿಗೆ. ಇವಾಗ ನೋಡಿ ಬರೀರಿ ಅಂದರೆ ಸೊ ಏನೇ ಅಲ್ಲಿ ನೋಡಿ ಅಲ್ಲಿ ಬುಕ್ ಹಿಡ್ಕೊಂಡು ಹಿಂದ್ಗಡೆ ಒಬ್ಬರು ನೋಡಿ. ಸೊ ಇಲ್ಲಿ ಬಂದರು ಇವರು 3 ಜನ ನನ್ನ ಮಕ್ಕಳು. ಸೊ ಈ ಥರ ಆಗುತ್ತೆ ಸಮ್ಮರ್ ಡೇಸಲ್ಲಿ. ಸೊ ಈ 3 ಜನ ಬ್ಯಾಲೆನ್ಸ್ ಮಾಡಿ ನಾನು ನನ್ನ ಕೆಲಸದೊಟ್ಟಿಗೆ ನನ್ನ ಬಿಸ್ನೆಸ್ಸು, ನನ್ನ ಯೂಟ್ಯೂಬು ಸೊ ಎಲ್ಲ ಮಾಡಬೇಕು. ಸೊ ವೀಡಿಯೋ ಹಾಕಿ ಮ್ಯಾಮ್, ವೀಡಿಯೋ ಹಾಕಿ, ಅಕ್ಷಯ ತೃತೀಯ ವೀಡಿಯೋ ಬಂದಿಲ್ಲ ಅಕ್ಕ ಅಂತ ಹೇಳ್ತಾಯಿದ್ರು. ಸೊ ಇದ್ರ ಮಧ್ಯೆ ನಾನು ಎಲ್ಲಿ ವೀಡಿಯೋ ಮಾಡ್ಕೊಳ್ಳೋದು, ಅಕ್ಷಯ ತೃತೀಯದ್ದು ಪೂಜೆ ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಹೇಳ್ತೀನಿ ಏನು ತೊಗೊಂಡೆ, ಏನು ಮಾಡಿದೆ ಅಂತ ಖಂಡಿತ ಶೇರ್ ಮಾಡ್ತೀನಿ. ಸೊ ನನ್ನ ಅಪ್ಕಮಿಂಗ್ ವೀಡಿಯೋದಲ್ಲಿ ಸೊ ಆದಷ್ಟು ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಸುಮಾರು ಸಲ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಕೆಲವೊಂದು ಸಲ ಈ ಥರ ಇರುತ್ತಲ್ವ. ಸೊ ಇದು ನೋಡಿ ನಾನು ವೀಡಿಯೋ ಮಾಡ್ಕೊಂಡು ಸೊಪ್ಪು ಬಿಡಿಸೋದು 1 ಗಂಟೆ. ಅಕಸ್ಮಾತ್ ಸೊಪ್ಪೆ ನೀಟಾಗಿ ಬಿಡಿಸ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಸೊ ಇದಾಗುತ್ತೆ. ನನ್ನ ಯೂಟ್ಯೂಬ್ ಕೆರಿಯರಲ್ಲಿ ವೀಡಿಯೋ ಸುಮ್ಮನೆ ಮಾಡಿದರೆ ಇದೇ ಥರ ಮಾಡಿದರೆ ಆಗಲ್ಲ. ಸ್ವಲ್ಪ ಆಲ್ಟರ್ನೇಷನ್ ಮಾಡಿಕೊಂಡು ವೀಡಿಯೋ ಮಾಡ್ಕೋಬೇಕಾಗುತ್ತೆ. ಆವಾಗ ಮಾತ್ರ ವೈರಲ್ ಆಗುವಂಥದ್ದು. ಸುಮ್ಮನೆ ಎಲ್ಲೋ ಇಟ್ಬಿಟ್ಟು ನಾನು ಮಾಡ್ತಾಯಿದ್ರೆ ವೀಡಿಯೋ ಆಗೋದು ಇರುತ್ತೆ. ಸೊ ಅದೇ ಥರ ವೀಡಿಯೋ ಮಾಡ್ಕೋಬೇಕಾಗತ್ತೆ. ವೀಡಿಯೋ ಸ್ಕಿಲ್ಸ್ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ರನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಇವೆಲ್ಲ ಕೇಳ್ತಾ ಇದ್ದೀನಿ ಅಂತ ಜಸ್ಟ್ ಅಲ್ಲಲ್ಲೇ ಇಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಫಸ್ಟೆಲ್ಲ ಮಾಡ್ತಾಯಿದ್ದಿಲ್ಲ, ವೀಡಿಯೋ ಸ್ಕಿಲ್ಸು ಹೋಗೋದು ಬರೋದು. ಸೊ ಅದು ಮಾಡಿದ್ರೆ ಮಾತ್ರ ಇಂಪಾರ್ಟೆಂಟು, ವೀಡಿಯೋ ನೀಟಾಗಿ ರನ್ ಆಗುತ್ತೆ. ಸೊ ಇನ್ಮೇಲೆ ಖಂಡಿತ ಈ ಥರ ವೀಡಿಯೋ ಮಾಡಬೇಕಾದ್ರೂ ಟ್ರೈ ಮಾಡ್ತೀನಿ. ಸೊ ಹಾಗಾಗಿ ಸೊ ಇದಿಷ್ಟು ನನ್ನ ಸಮ್ಮರ್ ಸೀರೀಸ್ನ ಪಾರ್ಟ್ ಫಸ್ಟ್ ಆಗಿರುತ್ತೆ. ಇನ್ನೂ ಸಮ್ಮರ್ ಸೀರೀಸ್ದೇ ವೀಡಿಯೋ ಬರ್ತಾ ಹೋಗುತ್ತೆ. ಸೊ ಫುಲ್ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಫುಲ್ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ವೀಡಿಯೋನ ನೋಡಿ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಯಾವ ಥಿಂಕ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮಾಡಿ. ನಿಮಗೆ ಯೂಟ್ಯೂಬಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ನಾನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಸುಮಾರು ದಿನ ಯೂಟ್ಯೂಬ್ ಕೋರ್ಸ್ ಏನಾಯ್ತಕ್ಕ ಮಾಯಾಲೋಕದಲ್ಲಿ ಕಲಿತಾ ಇದ್ದೆ ಅಂತ ಹೇಳ್ತಿದ್ರಲ್ಲ. ಸೊ ಅಪ್ಡೇಟ್ ಸುಮಾರಿದೆ. ಸೊ ಕೊಡಬೇಕು ಅಂದ್ಕೊಳ್ತೀನಿ, ಆಗ್ತಾನೆ ಇಲ್ಲ. ಸದ್ಯದಲ್ಲಿ ಅಪ್ಡೇಟ್ ಕೊಡ್ತಾಯಿದ್ದೀನಿ. ಹಾಗೆ ಸೀರೆ ಬಿಸ್ನೆಸ್ ಪ್ರಮೋಷನ್ ಹೇಗೆ ಮಾಡ್ತೀರಾ, ಸೊ ಹೇಗೆಲ್ಲ ಆಯಿತು ಅಂತೆಲ್ಲ ಕೇಳ್ತಾಯಿದ್ರಿ. ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತೀನಿ ಆಯಿತಾ. ಸೊ ನಾನು ಓರಿಯೆಂಟಾಗಿ ವೀಡಿಯೋ ಮಾಡಬೇಕಾದ್ರೆ ಸೊ ಹಿಂದೆ ಮುಂದೆ ಮಕ್ಕಳು ಬಂದು ನನಗೆ ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ. ಹಾಗಾಗಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸೊ ಸದ್ಯದಲ್ಲಿ ಲಾಗ್ ಬರ್ತಾ ಇರುತ್ತೆ. ಸೊ ಲಾಗ್ ಮಧ್ಯೆ ಸಾಧ್ಯವಾದರೆ ಅದನ್ನು ಹೇಳ್ತೀನಿ ಆಯಿತಾ. ಸೊ ಇದಿಷ್ಟು ನನ್ನ ದಿನಚರಿಯ ನಿಮ್ಮ ಜೊತೆ ಆಗಿರುತ್ತೆ. ಸೊ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.